ಚಿಕ್ಕಮಗಳೂರಿನಲ್ಲಿ ಶಬರಿಮಲೆ ಅಯ್ಯಪ್ಪ ಮಾಲೆ ಹಾಕಿದ್ದಕ್ಕೆ ಇಬ್ಬರು ವಿದ್ಯಾರ್ಥಿಗಳನ್ನ ಕಾಲೇಜಿನಿಂದ ಹೊರಗಡೆ ನಿಲ್ಲಿಸುವಂತಹ ಕೆಲಸವನ್ನ ಆಡಳಿತ ಮಂಡಳಿ ಮಾಡಿದೆ. ಚಿಕ್ಕಮಗಳೂರು ನಗರದ ಎಂಇಎಸ್ ಕಾಲೇಜಿನಲ್ಲಿ ಈ ಘಟನೆ ನಡೆದಿರೋದು. ಕಾಲೇಜಿಗೆ ಬಜರಂಗದಳ ಹಾಗೆ ಬಿಜೆಪಿ ನಾಯಕರು ಭೇಟಿಯನ್ನ ಕೊಟ್ಟು ಆಡಳಿತ ಮಂಡಳಿ ಹಾಗೆ ಕಾರ್ಯಕರ್ತರ ಆಡಳಿತ ಮಂಡಳಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಹಾಗೆ ಬಜರಂಗದಳ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕಿದ್ದು ಇಬ್ಬರು ವಿದ್ಯಾರ್ಥಿಗಳು. ಮಾಲೆ ಹಾಕಿದಂತಹ ಕಾರಣಕ್ಕಾಗಿ ಮಾಲೆ ಹಾಕೊಂಡೇ ಕಾಲೇಜಿಗೆ ಹೋಗಿದ್ದಾರೆ. ಹಾಗೆ ಹೋಗಿದ್ದಕ್ಕೆ ಅವರನ್ನ ಕಾಲೇಜಿನಿಂದ ಹೊರಗಡೆ ನಿಲ್ಲಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹಾರುದ್ರ ನೀಡುತ್ತಾ ಹೋಗ್ತಾರೆ. ಮಹಾರುದ್ರ, ಶಿಕ್ಷಣ ಸಂಸ್ಥೆಗಳು, ಜ್ಞಾನ ದೇಗುಲಗಳು ಧರ್ಮ ಪ್ರಚಾರಕ್ಕಿರುವಂತಹ ಸ್ಥಳಗಳಲ್ಲ. ಎಟ್ ದಿ ಸೇಮ್ ಟೈಮ್ ಅಲ್ಲಿಗೆ ಬರುವಂತವರ ಧಾರ್ಮಿಕ ನಂಬಿಕೆ, ಧಾರ್ಮಿಕ ಭಾವನೆಗಳಿಗೆ ಅಡ್ಡಿಯನ್ನು ಪಡಿಸೋ ಹಾಗಿಲ್ಲ. ಈ ಕಾಲೇಜಿನಲ್ಲಿ ಮೊದಲಿನಿಂದಾನು ಅಯ್ಯಪ್ಪ ಸ್ವಾಮಿಯಾಗಿ ಅಥವಾ ಯಾವುದೇ ಧರ್ಮದವರಿಗೆ ಅವರ ಧರ್ಮದ ಸಿಂಬಲ್ಗಳನ್ನ ಅಥವಾ ಅವರ ಧರ್ಮದ ಆಚರಣೆಗಳನ್ನ ಮಾಡಬಾರ್ದು ಅನ್ನುವಂಥ ನಿಯಮ ಆಯ್ತಾ, ಅಥವಾ ಕೇವಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮೇಲೆ ಈ ಕ್ರಮ ಆಯ್ತಾ? ಏನ್ ನಡೆದಿರೋದೇನು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಮಹಾರುದ್ರ? ಹೌದು ವಿದ್ಯಾ, ಏನಂದ್ರೆ ಚಿಕ್ಕಮಗಳೂರು ನಗರದ ಏನಂದ್ರೆ ಎಂಇಎಸ್ ಶಾಲೆ ಇದೆ. ಆ ಶಾಲೆಯ ಒಬ್ಬ PUC ವಿದ್ಯಾರ್ಥಿ ಏನಂದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಹಾಕೊಂಡು ಬರ್ತಾನೆ. ಆ ಸಂದರ್ಭದಲ್ಲಿ ಏನಂದ್ರೆ ಪ್ರಾಂಶುಪಾಲರು ಹಾಗೂ ಪ್ರಾಧ್ಯಾಪಕರು ಏನಂದ್ರೆ ನೀವು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಹಾಕಿಕೊಂಡು ಬರ್ಲಿಕ್ಕೆ ಇಲ್ಲ ಅಂತ ಹೇಳಿ ಆತನನ್ನ ಹೊರಗಡೆ ಹಾಕ್ತಾರೆ. ಆ ನಂತರ ಏನಂದ್ರೆ ಆತ ಏನಂದ್ರೆ ಸಡನ್ ಆಗಿ ಏನಂದ್ರೆ ಬಿಜೆಪಿ ಯುವಕರ ಜೊತೆ ಹೋಗ್ತಾನೆ. ಅಲ್ಲಿ ಏನಂದ್ರೆ ಬಿಜೆಪಿ ಯುವಕರು ತಕ್ಷಣ ಅಧ್ಯಕ್ಷ ಸೇರಿದಂತೆ ಮತ್ತೆ ದತ್ತಮಾಲಾಧಾರಿಗಳಂತ ಆದಂತ ಒಂದು ಭಕ್ತರು ಇರ್ತಾರೆ. ಅವರು ಏನಂದ್ರೆ ತಕ್ಷಣ ಏನಂದ್ರೆ ಎಂಇಎಸ್ಸಿ ಕಾಲೇಜಿಗೆ ನುಗ್ತಾರೆ. ಪ್ರಿನ್ಸಿಪಾಲ್ನ ಪ್ರಶ್ನೆ ಮಾಡ್ತಾರೆ, ಯಾವ ಆದೇಶ ಇದೆ ನಿಮಗೆ ಶಬರಿಮಲೆ ಮಾಲೆ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಹಾಕೊಂಡು ಬರ್ಲಿಕ್ಕೆ ಯಾವ್ದು? ಈಗಾಗಲೇ ಏನಂದ್ರೆ ದೇಶದ ರಾಷ್ಟ್ರಪತಿನೂ ಕೂಡ ಶಬರಿಮಲೆ ಮಾಲೆಯನ್ನ ಹಾಕೊಂಡು ಏನಂದ್ರೆ ಅಯ್ಯಪ್ಪ ಸ್ವಾಮಿಯನ್ನ ದರ್ಶನ ಪಡ್ತಾರೆ. ಎಲ್ಲಿಯೂ ಕೂಡ ಸರ್ಕಾರದಿಂದ ಒಂದು ರೂಲ್ಸ್ ಇಲ್ಲ. ಹಾಗಾದ್ರೆ ನೀವು ಈಗ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಹಾಕಿಕೊಂಡಂತ ಬಂದಂತ ವಿದ್ಯಾರ್ಥಿಗಳನ್ನ ಯಾಕೆ ಹೊರಗಡೆ ಹಾಕಿದ್ದು ಅಂತ ಪ್ರಶ್ನೆ ಮಾಡ್ತಾರೆ. ಆವಾಗ ನಮ್ಗೆ ಒಂದು PU ಬೋರ್ಡ್ ಇಂದ ಏನಂದ್ರೆ ಆದೇಶ ಇದೆ ಅಂತ ಆದೇಶವನ್ನ ತೋರಿಸ್ತಾರೆ. ಆದ್ರೆ ಆ ಆದೇಶ ಅದು PU ಬೋರ್ಡ್ ಆಗಿರಲ್ಲ ಅಂತೇಳಿ ಆ ಆದೇಶವನ್ನು ಕೂಡ ಏನಂದ್ರೆ ಬಿಜೆಪಿ ಮುಖಂಡರು ಹಾಗೂ ಅಲ್ಲಿನ ಅಯ್ಯಪ್ಪ ಸ್ವಾಮಿ ಭಕ್ತರು ಏನಂದ್ರೆ ಅದನ್ನ ಹೊರದು ಹಾಕ್ತಾರೆ. ಇದು ಏನಂದ್ರೆ ಆಡಳಿತ ಮಂಡಳಿ ಒಂದು ಆದೇಶವನ್ನ ಮಾಡಿಕೊಂಡಿದ್ದು. ಆವಾಗ ಮತ್ತೆ ಬಿಜೆಪಿಯವರು ಪ್ರಶ್ನೆಯನ್ನ ಮಾಡಿ ಒಂದು ಈಗ ಪೊಲೀಸರು ಎಂಟ್ರಿ ಆದ ತಕ್ಷಣ ಏನಂದ್ರೆ ಅದೊಂದು ಶಾಂತ ರೂಪಕ್ಕೆ ಪಡೆದಿರುವಂತದ್ದು ವಿದ್ಯಾ. ಅಂದ್ರೆ ವಿದ್ಯಾರ್ಥಿಗಳಿಗೆ ಮತ್ತೆ ಕ್ಲಾಸಿಗೆ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದಾರಾ ಕಾಲೇಜು ಆಡಳಿತ ಮಂಡಳಿಯವರು ಮಹಾರುದ್ರ? ಹೌದು ವಿದ್ಯಾ, ಯಾವಾಗ ಏನಂದ್ರೆ ಬಿಜೆಪಿ ಮುಖಂಡರು ಹಾಗೂ ಶಬರಿಮಲೆ ಮಾಲಾಧಾರಿಗಳು ಬಂದು ಒಂದು ಪ್ರಶ್ನೆಯನ್ನ ಮಾಡಿದ್ರು, ಮತ್ತೆ ಪೊಲೀಸರು ಕೂಡ ಒಂದು ಬಸವನಹಳ್ಳಿ ಪೊಲೀಸರ ಸ್ಥಳಕ್ಕೆ ಬಂದು ಏನಂದ್ರೆ ಪ್ರಾಂಶುಪಾಲರ ಹತ್ರ ಮಾತಾಡಿದ ತಕ್ಷಣ ಏನಂದ್ರೆ ವಿದ್ಯಾರ್ಥಿಯನ್ನ ಈಗ ತಾತ್ಕಾಲಿಕವಾಗಿ ಒಂದು ಅವಕಾಶವನ್ನ ನೀಡಿದ್ದಾರೆ. ಮುಂದೆ ಏನಾದ್ರು ಈ ರೀತಿ ಅಯ್ಯಪ್ಪ ಮಾಲಾಧಾರಿಗಳಿಗೆ ತೊಂದರೆ ಮಾಡಿದ್ರೆ ನಾವು ಮುಂದಿನ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಒಂದು ಎಚ್ಚರಿಕೆಯನ್ನು ನೀಡಿರುವಂತದ್ದು ವಿದ್ಯಾ. ಥ್ಯಾಂಕ್ ಯು ಮಹಾರುದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ.